ಬದುಕಬೇಕು ನಮ್ಮ ಇಚ್ಛೆಯಂತೆ, ಯಾರು ನಮ್ಮನ್ನು ಪ್ರೀತಿಸದಿದ್ದರೆ ಏನಂತೆ, ಈ ಬದುಕು ಯಾವಾಗಲೂ ಒಬ್ಬಂಟಿಯಂತೆ. ನೋಡಿ ಫ್ರೆಂಡ್ಸ್, ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ನೋಡಿ. ಇವತ್ತು ನಾವು ಸಾಯಂಕಾಲ ಈಗ 6:40 ನೋಡಿರಿ, ಸನ್ರೈಸ್ ಹೇಗೆ ಆಗ್ತಿದೆ ಅಂತ ನೋಡಿ. ಸನ್ರೈಸ್ ಹೇಗೆ ಆಗ್ತಾಯಿದೆ ಅಂತ, ಇದು ನಮ್ಮ ಹಳ್ಳಿಯ ವಾತಾವರಣ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ನಾವೀಗ ಜಸ್ಟು ತಾನೇ ವಾಕಿಂಗ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ. ನಮ್ಮ ಹಳ್ಳಿ ವಾತಾವರಣ ಹೇಗಿದೆ ಅಂತ, ಅಷ್ಟು ಸುಂದರವಾಗಿ ವಾತಾವರಣ ನೇಚರದಲ್ಲಿ ಅಷ್ಟು ತುಂಬ ನಮ್ಮ ನೇಚರ್ ಇರುತ್ತದೆ ತುಂಬ. ನಮ್ಮ ನೋಡಿ ಸನ್ರೈಸ್ ಹೇಗೆ ಆಗ್ತಾಯಿದೆ ಅಂತ ನೋಡಿ. ನೋಡಿ ಸನ್ರೈಸ್ ಹೇಗೆ ಆಗ್ತಾಯಿದೆ ಅಂತ ಒಮ್ಮೆ ನೋಡಿ. ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸುಂದರವಾಗಿದೆ. ಹಾಗೆ ಹೀಗೆ ಇದೇ ತಾನೇ ನಾವು ಜಸ್ಟು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಹಾಗೆ ನಮ್ಮ ಬ್ಲಾಗರ್ ಕೂಡ ನಮ್ಮ ಬ್ಲಾಗಿಂಗ್ ಮಾಡ್ತಾಯಿದ್ದೇನೆ. ನೋಡಿ ನಮ್ಮ ತಮ್ಮ ಹೇಗಿದೆ ಅಂತ. ಹಾಯ್ ಫ್ರೆಂಡ್ಸ್, ಮೊದಲು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡಿ. ಈ ನಮ್ಮ ಹಳ್ಳಿ ವಾತಾವರಣ ನೋಡಿ ಫ್ರೆಂಡ್ಸ್, ಹೀಗೆಲ್ಲ ಇರುತ್ತದೆ. ಸನ್ರೈಸ್ ಈಗ ಮುಳುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಬೇಗ ಬೇಗ ಕಾಮೆಂಟ್ ಮಾಡಿ ಸಾಕು. ಹಲೋ ಹಲೋ ಹಲೋ. ಈಗ ಮತ್ತೆ ನಮ್ಮ ಈಗ ಒಂದು ವಿಷಯ ಹೇಳ್ತಾನೆ ನೋಡಿ. ಏನು ವಿಷಯ ನೋಡಿ ಹೇಳಿ. ಈ ಸನ್ರೈಸ್ ಈಗ ಮುಳುಗ್ತಾ ಇದೆ ಫ್ರೆಂಡ್ಸ್ ನೋಡಿ. ಈಗ ಅಲ್ಲಿ ಆಕಾಶದಲ್ಲಿ ಹೇಗೆ ಗೇರಿಗಳಿರುತ್ತೆ. ಈಗ ಸೂರ್ಯನು ನೋಡಿ ಇಲ್ಲಿ ಫ್ರೆಂಡ್ಸ್, ಈಗ ಫುಲ್ ಮುಳುಗ್ತಾ ಇದ್ದಾನೆ ಫ್ರೆಂಡ್ಸ್. ಈಗ ಆಗಾಗ ಸ್ವಲ್ಪ ಮುಳುಗ್ತಾ ಇರ್ತಾನೆ ಫ್ರೆಂಡ್ಸ್. ಈಗ ಅರ್ಧ ಕಾಲು ಸ್ವಲ್ಪ ಕೆಂಪಾಗಿದೆ ಫ್ರೆಂಡ್ಸ್. ಇನ್ನೂ 2 ತಾಸು ಬಿಟ್ಟು ಅದು ಆಕಾಶ ಗೇರಿ ಇದ್ದಿದ್ದು ಮಳೆ ಬಂದು ನಿಂತಾಗ ಅದು ಮೋಡವನ್ನು ತೇಲ್ಕೊಂಡು ಹೋಗುತ್ತಲ್ಲ, ತೇಲಾಡುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಗೇರಿ ಬೀಳುತ್ತಿದ್ದು. ಈಗ ಅರ್ಧ ಕೆಂಪಾಯಿತು ಫ್ರೆಂಡ್ಸ್. ಇನ್ನೊಂದು 2 ತಾಸು ಬಿಟ್ಟು ಸನ್ರೈಸ್ ಮುಳುಗ್ತಾ ಇದೆ ಫ್ರೆಂಡ್ಸ್. ಬೇಗ ಬೇಗ ಕಮೆಂಟ್ ಮಾಡಿ. ನೋಡಿ ಈಗ ಎಷ್ಟು ಸುಂದರವಾಗಿದೆ ಈ ವಾತಾವರಣ. ಈ ರೋಡಿನಲ್ಲಿ ಎಷ್ಟು ಗಿಡಗಳಿವೆ. ಹಾಗೆ ಸುಂದರವಾದ ವಾತಾವರಣದಲ್ಲಿ ಮುಂಜಾನೆ 5 ಗಂಟೆಗೆ ಬಂದರೆ ತಣ್ಣನೆ ಗಾಳಿ ಬೀಸುತ್ತಾ ಇರುತ್ತದೆ. ಎಷ್ಟು ಸುಂದರವಾದ ಹಳ್ಳಿ ವಾತಾವರಣದಲ್ಲಿ ನಾವು ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀವಿ ನೋಡಿ. ಎಷ್ಟು ಸುಂದರವಾಗಿರುತ್ತದೆ. ಪಕ್ಕದಲ್ಲಿ ಹೊಲಗಳು, ಹಾಗೆ ಕೂಗುತ್ತಿರುವ ಕೋಗಿಲೆಗಳು, ಹಾಗೆ ನಾವು ನೋಡುತ್ತಿರುವ ಸನ್ರೈಸ್ ನೋಡಿ. ಇನ್ನೊಂದು ಸ್ವಲ್ಪ ಇದೆ, ಹೇಗೆ ಮುಳುಗ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತಾ ಇದೆ ನೋಡಿ. ಇಂತಹ ಸೌಂದರ್ಯವನ್ನು ನಾವು ನಮ್ಮ ಸಿಟಿಯಲ್ಲಿ ನೋಡೋಕ್ಕಾಗಲ್ಲ, ಆದರೆ ಹಳ್ಳಿಯಲ್ಲಿ ಮಾತ್ರ ನೋಡೋಕ್ಕಾಗೋದು. ಹಾಗೆ ನಿಮಗೆ ಈ ಥರ ವಿಡಿಯೋಸ್ ಬೇಕಾತಂದರೆ ನಮ್ಮ ವಾಯ್ಸ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗದೆ ಪಕ್ಕದಲ್ಲಿ ಬೆಲ್ ಐಕನ್ ಆದಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೀಗ ನಾನು ತಾನೇ ನೋಡಿ ಬರುವಾಗ ಯಾರೋ ಒಂದು ಸ್ವಲ್ಪ ಅದಕ್ಕೆ ಹಾಸ್ಕೊಂಡು ಹೋಗಿದ್ದಾರೆ ನೋಡಿ. ಹೇಗೆ ಒದ್ದಾಡ್ತಾ ಇದೆ ಅಂತ ಪಾಪ ನೋಡಿ. ನಮ್ಮ ತಮ್ಮ ಮುಟ್ಟಕ್ಕೆ ಹೋಗಿ ಭಯ ಬಿದ್ದಿದ್ದಾನೆ ಪಾಪ. ಯಾರೋ ಹಾಸ್ಕೊಂಡು ಹೋಗಿದ್ದಾರೆ ಇದನ್ನು ನೋಡಿ.
ಹೇಗೆ ಒದ್ದಾಡ್ತಿದೆ ಅಂತ. ನೋಡಿ ಫ್ರೆಂಡ್ಸ್, ಇದು ಕಮನ್ ತಾನೆ. ಮತ್ತೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆಯ ಕಡೆಗೆ. ಏಯ್ ಬಾರಲೇ. ಓ, ಸನ್ರೈಸ್ ಆಗೇ ಬಿಡ್ತು. ಅರ್ಧ ಕ್ಷಣದಲ್ಲಿ ಸನ್ರೈಸ್ ಆಗೇ ಬಿಡ್ತು. ನಿಮಗೆ ಕೊನೆಯ ಕ್ಷಣಗಳನ್ನು ತೋರಿಸ್ತೀನಿ. ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ. ನಿಮಗೆ ಸನ್ರೈಸ್ ತೋರಿಸ್ಬೇಕಂತ ಒಂದು ಗಿಡ ಅಡ್ಡವಾಗಿದೆ, ಅಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ತೋರಿಸೋಕೆ ಸೀದಾ ನಾವೀಗ ಹೋಗ್ತಾ ಇದ್ದೀವಿ. ಈಗ ನೋಡಿ, ನಿಮಗೆ ಫುಲ್ಲಾಗಿ ಕಾಣಿಸುತ್ತದೆ ನೋಡಿ ಸನ್ರೈಸ್. ನೋಡಿ ಫ್ರೆಂಡ್ಸ್, ಹೇಗೆ ಸನ್ರೈಸ್ ಆಗ್ತಾಯಿದೆ ಅಂತ ನೋಡಿ. ಮುಳುಗ್ತಾ ಇದೆ ನೋಡಿ, ಹೇಗೆ ಮುಳುಗ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ, ಹೇಗೆ ಮುಳುಗ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ನಮ್ಮ ಹಳ್ಳಿಯಲ್ಲಿ ಹೇಗೆ ಸನ್ರೈಸ್ ಮುಳುಗ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚಂದ ಆಗಿದೆ, ನೋಡಿ ಎಷ್ಟು ಸುಂದರವಾಗಿ ಮುಳುಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಸನ್ರೈಸ್ ಆಗ್ತಾಯಿದೆ, ಅಂದರೆ ಸನ್ರೈಸ್ ಮುಳುಗ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.